ಹಲೋ ಎವ್ರಿವನ್, ವೆಲ್ಕಮ್ ಟು ಮೆಡಿಕಲ್ ಬ್ರೈನ್ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡುವಂತ ವಿಷಯ ಏನಪ್ಪಾ ಅಂದ್ರೆ DMLT ಸೆಕೆಂಡ್ ಇಯರ್ ಅಲ್ಲಿ ಬರುವಂತ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನ ಸಿಲೆಬಸ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಪ್ರೆಸ್ ಮಾಡಿ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವಂತ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಮೈಕ್ರೋಬಯಾಲಜಿ. ಹೌದಾ, ಮೈಕ್ರೋಬಯಾಲಜಿಯಲ್ಲಿ ಬರುವಂತಹ ಸಿಲೆಬಸ್ ಅಥವಾ ಟಾಪಿಕ್ಸ್ ನಾನು ಕವರ್ ಮಾಡ್ತೀನಿ. ಮತ್ತೆ ಆ ಟಾಪಿಕ್ ಅಲ್ಲಿ ಬರುವಂತಹ ಮಾರ್ಕ್ಸ್ ಅಂದ್ರೆ ನಿಮ್ ಎನ್ಯುವಲ್ ಎಕ್ಸಾಮ್ಸ್ ಬರುವಂತಹ ಟಾಪಿಕ್ ಇಂದ ಬರುವಂತಹ ಮಾರ್ಕ್ಸ್ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಟಿಲ್ ದ ಎಂಡ್ ವರೆಗೂ ವಾಚ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಹೌದಾ, ಫಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಇಂಟ್ರೊಡಕ್ಷನ್ಸ್ ಟು ಮೈಕ್ರೋಬಯಾಲಜಿ ಇನ್ಕ್ಲೂಡಿಂಗ್ ಹಿಸ್ಟ್ರಿ ಆಫ್ ಮೈಕ್ರೋಬಯಾಲಜಿ. ಹೌದಾ, ಒಂದೇ ಚಾಪ್ಟರ್ ಅಲ್ಲಿ ನೀವ್ ಏನ್ ಕಲಿತೀರಾ ಅಂದ್ರೆ ಮೈಕ್ರೋಬಯಾಲಜಿ ಅಲ್ಲಿ ಮೈಕ್ರೋಬಯಾಲಜಿದು ಡೆಫಿನೇಷನ್ ಕಲಿತೀರಾ, ಮತ್ತೆ ಮೈಕ್ರೋಬಯಾಲಜಿದು ಬ್ರಾಂಚಸ್ ನ ಕಲಿತೀರಾ. ಮತ್ತೆ ಹಿಸ್ಟ್ರಿ ಆಫ್ ಮೈಕ್ರೋಬಯಾಲಜಿ ಅಲ್ಲಿ ಏನ್ ಕಲಿತೀರಪ್ಪ ಅಂದ್ರೆ ಮೈಕ್ರೋಬಯಾಲಜಿಗೆ ಕಾಂಟ್ರಿಬ್ಯೂಷನ್ ಮಾಡಿದಂತ ಸೈಂಟಿಸ್ಟ್ಗಳು ಮತ್ತೆ ಅವ್ರದ್ದು ಹಿಸ್ಟ್ರಿನ ಕಲಿತಾರ. ಯಾವ್ದು ಸೈಂಟಿಸ್ಟ್ಗಳದ್ದು. ಇದು ಫಸ್ಟ್ ಚಾಪ್ಟರ್. ಈ ಫಸ್ಟ್ ಚಾಪ್ಟರ್ ಇಂದ ನಿಮ್ ಎನ್ಯುವಲ್ ಎಕ್ಸಾಮ್ಸ್ ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ 10 ಮಾರ್ಕ್ಸ್ ಬರುತ್ತೆ. ಅಂದ್ರೆ ಇಂಟ್ರೊಡಕ್ಷನ್ಸ್ ಆಫ್ ಮೈಕ್ರೋಬಯಾಲಜಿ ಮತ್ತೆ ಇನ್ಕ್ಲೂಡಿಂಗ್ ಹಿಸ್ಟ್ರಿ ಆಫ್ ಚಾಪ್ಟರ್ ಇಂದ ನಿಮ್ಗೆ 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಟೋಟಲ್ 10 ಮಾರ್ಕ್ಸ್ ಇಂದ ಏನಾಗತ್ತಪ್ಪ ಅಂದ್ರೆ ನಿಮ್ ಎಕ್ಸಾಮ್ಸ್ ಬರುತ್ತೆ. ಅಂದ್ರೆ 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಎರಡೂ ಕೂಡ ನಿಮ್ಗೆ ಆ ಚಾಪ್ಟರ್ ಇಂದ ಬರುವಂತ ಸಾಧ್ಯತೆ ಇರುತ್ತೆ. ಅದೇ ರೀತಿ ಸೆಕೆಂಡ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಮೈಕ್ರೋಸ್ಕೋಪ್ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಮೈಕ್ರೋಸ್ಕೋಪ್. ಅಂದ್ರೆ ಎರಡನೇ ಚಾಪ್ಟರ್ ಅಲ್ಲಿ ನಿಮ್ಗೆ ಮೈಕ್ರೋಸ್ಕೋಪ್ ಬರುತ್ತೆ. ಅಂದ್ರೆ ಮೈಕ್ರೋಬಯಾಲಜಿ ಫಾರ್ಮೇಶನ್ಸ್, ಮೈಕ್ರೋಬಯಾಲಜಿ ಒಳಗಡೆ ಮೈಕ್ರೋ ಆರ್ಗನಿಸಮ್ ಸ್ಟಡಿ ಮಾಡ್ಬೇಕಂದ್ರೆ ನಿಮ್ಗೆ ಮೈಕ್ರೋಸ್ಕೋಪ್ ಬೇಕಲೇಬೇಕು. ಹೌದಾ, ಸೊ ಮೈಕ್ರೋಸ್ಕೋಪ್ ಅಂದ್ರೆ ಏನು, ಡಿಫರೆಂಟ್ ಟೈಪ್ಸ್ ಆಫ್ ದಿ ಮೈಕ್ರೋಸ್ಕೋಪ್ ಕಲಿತೀರಾ. ಮತ್ತೆ ಮೈಕ್ರೋಸ್ಕೋಪ್ ನ ನಾವು ಯಾವ ತರ ಕೇರ್ ಅಂಡ್ ಮೇಂಟೆನೆನ್ಸ್ ಮಾಡ್ಬೇಕು ಇದನ್ನೆಲ್ಲಾನು ಏನ್ ಮಾಡ್ತಾರ ಅಂದ್ರ ಮೈಕ್ರೋಸ್ಕೋಪ್ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ದಿ ಮೈಕ್ರೋಸ್ಕೋಪ್ ಅಲ್ಲಿ ಸ್ಟಡಿ ಮಾಡ್ತಾರ. ಈ ಚಾಪ್ಟರ್ ಇಂದ ನಿಮಗೆ ಎನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ ಈ ಚಾಪ್ಟರ್ ಇಂದ ಕೂಡ ನಿಮ್ಗೆ 10 ಮಾರ್ಕ್ಸ್ ಗೆ ನಿಮ್ಮ ಎನ್ಯುವಲ್ ಎಕ್ಸಾಮ್ಸ್ ಗೆ ಬರುತ್ತೆ. ಅದು 3 ಮಾರ್ಕ್ಸ್ ಇಂದ ಆಗಿರ್ಬೋದು ಅಥವಾ 5 ಮಾರ್ಕ್ಸ್ ಇಂದ. ಈ ಚಾಪ್ಟರ್ ಇಂದ ಟೋಟಲ್ ಆಗಿ ನಿಮ್ಗೆ 10 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ ನಿಮ್ಗೆ ಥರ್ಡ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಜನರಲ್ ಬ್ಯಾಕ್ಟೀರಿಯಾಲಜಿ ಅಂತಂದ್ರೆ ಇದು ಥರ್ಡ್ ಚಾಪ್ಟರ್. ಏನ್ ಬ್ಯಾಕ್ಟೀರಿಯಾಲಜಿ ಅಂತಂದ್ರೆ ದ ಸ್ಟಡಿ ಆಫ್ ದಿ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಬಗ್ಗೆ ನೀವು ಏನ್ ಮಾಡ್ತಾರೆ ಅಂದ್ರೆ ಸ್ಟಡಿ ಮಾಡ್ತಾರೆ. ಇದ್ರೊಳಗಡೆ ಈ ಟಾಪಿಕ್ ಅಲ್ಲಿ ಈ ಜನರಲ್ ಬ್ಯಾಕ್ಟೀರಿಯಾನು ಜನರಲ್ ಬ್ಯಾಕ್ಟೀರಿಯಾಲಜಿಯನ್ನು ಚಾಪ್ಟರ್ ಅಲ್ಲಿ ನಿಮ್ಗೆ ಏನೇನ್ ಬರುತ್ತೆ ಅಂದ್ರೆ ಮಾರ್ಫಾಲಜಿ ಅಂಡ್ ಫಿಸಿಯಾಲಜಿ ಆಫ್ ಬ್ಯಾಕ್ಟೀರಿಯಾ. ಅಂದ್ರೆ ಬ್ಯಾಕ್ಟೀರಿಯಾದು ಸ್ಟ್ರಕ್ಚರ್ಸ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಅದೇ ರೀತಿ ಬ್ಯಾಕ್ಟೀರಿಯಾದು ಫಂಕ್ಷನ್ಸ್ ಕೂಡ ಏನ್ ಮಾಡ್ತೀರಾ ಅಂದ್ರೆ ಕಲಿತೀರಾ. ಅದೇ ರೀತಿ ನೆಕ್ಸ್ಟ್ ಒನ್ ಏನ್ ಕಲಿತೀರ ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ. ಅಂದ್ರೆ ಬ್ಯಾಕ್ಟೀರಿಯಾನ ನಾವು ಡಿಫರೆಂಟ್ ಟೈಪ್ಸ್ ಆಫ್ ದಿ ಬ್ಯಾಕ್ಟೀರಿಯಾನ ಕ್ಲಾಸಿಫಿಕೇಶನ್ ಮಾಡ್ತೀರಾ. ಅಲ್ವಾ, ಸೊ ಅದನ್ನೆಲ್ಲ ಕಲಿತಾರೆ ಇಲ್ಲೇ ಎರಡನೇ ಟಾಪಿಕ್ ಅಲ್ಲಿ. ಅದೇ ರೀತಿ ಮೂರನೇ ಟಾಪಿಕ್ ಏನಂದ್ರೆ ಕಾಮನ್ ಸ್ಟೇನಿಂಗ್ ಟೆಕ್ನಿಕ್ ಇನ್ ಬ್ಯಾಕ್ಟೀರಿಯಾಲಜಿ. ಅಂದ್ರೆ ಬ್ಯಾಕ್ಟೀರಿಯಾಲಜಿನ ನಾವು ಬ್ಯಾಕ್ಟೀರಿಯಾನ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೇಕಂದ್ರೆ ನಾವು ಡೈಸ್ ನ ಅಥವಾ ಸ್ಟೇನಿಂಗ್ ಮಾಡ್ಬೇಕಾಗುತ್ತೆ. ಸೊ ಯಾವೆಲ್ಲ ಸ್ಟೇನಿಂಗ್ ನ ಯೂಸ್ ಮಾಡ್ತೀರ ಅಂತೆಲ್ಲ ಕಲಿತಾರ. ಅದೇ ರೀತಿ ಸ್ಟರ್ಲೈಸೇಷನ್ ಅಂಡ್ ಡಿಸ್ಇನ್ಫೆಕ್ಷನ್ಸ್. ಅಂದ್ರೆ ಸ್ಟರ್ಲೈಸೇಷನ್ಸ್ ಅಂದ್ರೆ ಫ್ರೀ ಫ್ರಮ್ ಮೈಕ್ರೋ ಆರ್ಗನಿಸಮ್ಸ್ ಮಾಡುವಂತ ಒಂದು ಟೆಕ್ನಿಕ್. ಹೌದಾ, ಆ ಟೆಕ್ನಿಕ್ ಬಗ್ಗೆ ಕಲಿತಾರ. ಮತ್ತೆ ಡಿಸ್ಇನ್ಫೆಕ್ಷನ್ಸ್ ಅಂದ್ರೆ ನಾವು ಹಾಸ್ಪಿಟಲ್ ಅಲ್ಲಿ ನೀವು ಫ್ಲೋರ್ ನ ಸರ್ಫೇಸ್ ನ ಕ್ಲೀನ್ ಮಾಡ್ಬೇಕಂದ್ರೆ ಏನ್ ಯೂಸ್ ಮಾಡ್ತಾರ ಫಿನಾಲ್. ಇದೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಡಿಸ್ಇನ್ಫೆಕ್ಷನ್ಸ್ ಅಂತ ಕರಿತೀರ. ಅಂದ್ರ ಜರ್ಮ್ಸ್ ನ ಕಿಲ್ ಮಾಡುವಂತ ಒಂದು ಕೆಮಿಕಲ್ ಗೆ ನಾವ್ ಏನ್ ಕರಿತೀವಿ ಅಂದ್ರೆ ಡಿಸ್ಇನ್ಫೆಕ್ಷನ್ಸ್ ಅಂತ ಕರಿತೀರ. ಅದನ್ನು ಕೂಡ ನೀವು ಈ ಟಾಪಿಕ್ ಅಲ್ಲಿ ಕಲಿತೀರ. ಅದೇ ರೀತಿ ಕಲ್ಚರ್ ಮೀಡಿಯಾ ಅಂಡ್ ಕಲ್ಚರ್ ಮೆಥಡ್ಸ್. ಅಂದ್ರ ಬ್ಯಾಕ್ಟೀರಿಯಾನ ಗ್ರೌತ್ ಮಾಡಕ್ಕೆ ಯೂಸ್ ಮಾಡುವಂತ ಲಿಕ್ವಿಡ್ಸ್ ಗೆ ನಾವ್ ಏನ್ ಕರಿತೀವಿ ಅಂದ್ರೆ ಕಲ್ಚರ್ ಮೀಡಿಯಾಸ್ ಅಂತ ಕರಿತೀವಿ. ಅದೇ ರೀತಿ ಡಿಫರೆಂಟ್ ಮೆಥಡ್ಸ್ ಆಫ್ ಕಲ್ಚರ್ ಮೀಡಿಯಾಸ್ ಕೂಡ ಏನ್ ಮಾಡ್ತೀರ ಅಂದ್ರೆ ನೀವು ಈ ಟಾಪಿಕ್ ಅಲ್ಲಿ ಕಲಿತೀರ. ಅದೇ ರೀತಿ ಜನರಲ್ ಬ್ಯಾಕ್ಟೀರಿಯಾಲಜಿ ಅಲ್ಲಿ ಲಾಸ್ಟ್ ಟಾಪಿಕ್ ಯಾವ್ದಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಇನ್ ಐಡೆಂಟಿಫಿಕೇಶನ್ಸ್ ಆಫ್ ಬ್ಯಾಕ್ಟೀರಿಯಾ. ಅಂದ್ರೆ ನಾವು ಬ್ಯಾಕ್ಟೀರಿಯಾನ ಮೈಕ್ರೋಸ್ಕೋಪ್ ಅಲ್ಲಿ ಐಡೆಂಟಿಫಿಕೇಶನ್ಸ್ ಮಾಡ್ಬೇಕಂದ್ರೆ ನಾ ಯಾವೆಲ್ಲ ಕಾನ್ಸೆಪ್ಟ್ ನ ಯೂಸ್ ಮಾಡ್ತೀರಿ ಇದನ್ನೆಲ್ಲ ಕೂಡ ಏನ್ ಮಾಡ್ತೀರ ಅಂದ್ರೆ ಜನರಲ್ ಬ್ಯಾಕ್ಟೀರಿಯಾಲಜಿ ಒಳಗಡೆ ಏನ್ ಮಾಡ್ತೀರ ಅಂದ್ರೆ ಕಲಿತೀರ. ಈ ಜನರಲ್ ಬ್ಯಾಕ್ಟೀರಿಯಾಲಜಿಯನ್ನು ಚಾಪ್ಟರ್ ಇಂದ ನಿಮ್ಗೆ ಎನ್ಯುವಲ್ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತಂದ್ರೆ 30 ಮಾರ್ಕ್ಸ್ ಗೆ ಅಂದ್ರೆ 30 ಮಾರ್ಕ್ಸ್ ಗೆ ಈ ಜನರಲ್ ಬ್ಯಾಕ್ಟೀರಿಯಾಲಜಿ ಒಳಗಡೆ ಏನ್ ಬರ್ತಂದ್ರೆ ಬರುತ್ತೆ. ಅದು 5 ಮಾರ್ಕ್ಸ್ ಆಗಿರ್ಬೋದು ಅಥವಾ 3 ಮಾರ್ಕ್ಸ್. ಓವರಲ್ ಆಗಿ ಟೋಟಲ್ ಈ ಜನರಲ್ ಬ್ಯಾಕ್ಟೀರಿಯಾ ಇಂದ ನಿಮ್ಗೆ 30 ಮಾರ್ಕ್ಸ್ ಗೆ ನಿಮ್ ಎನ್ಯುವಲ್ ಎಕ್ಸಾಮ್ಸ್ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಫೋರ್ತ್ ಒನ್ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ವಾಷಿಂಗ್ ಅಂಡ್ ಪ್ಯಾಕಿಂಗ್ ಆಫ್ ಮಟೀರಿಯಲ್ ಯೂಸ್ಡ್ ಇನ್ ಮೈಕ್ರೋಬಯಾಲಜಿ. ಅಂದ್ರೆ ಮೈಕ್ರೋಬಯಾಲಜಿಯನ್ನು ಬ್ರಾಂಚಸ್ ಅಲ್ಲಿ ಅಥವಾ ಮೈಕ್ರೋಬಯಾಲಜಿಯನ್ನು ಲ್ಯಾಬ್ ಅಲ್ಲಿ
ನೀವು ಯೂಸ್ ಮಾಡುವಂತ ಮಟೀರಿಯಲ್ ನ ಯಾವ ತರ ವಾಷಿಂಗ್ ಮಾಡ್ತೀರಾ, ಮತ್ತೆ ವಾಷಿಂಗ್ ಮಾಡಿದಾದ್ಮೇಲೆ ಅದನ್ನ ಯಾವ ತರ ಪ್ಯಾಕಿಂಗ್ ಮಾಡ್ತೀರಾ ಅನ್ನೋದ್ರ ಇನ್ ಡೀಟೇಲ್ಡ್ ಆಗಿ ನೀವು ವಾಷಿಂಗ್ ಅಂಡ್ ಪ್ಯಾಕಿಂಗ್ ಆಫ್ ಮಟೀರಿಯಲ್ ಯೂಸ್ಡ್ ಇನ್ ಮೈಕ್ರೋಬಯಾಲಜಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಲಿತಾರ. ಈ ಚಾಪ್ಟರ್ ಇಂದ ನಿಮ್ಗೆ ಎನ್ಯುವಲ್ ಎಕ್ಸಾಮ್ಸ್ ನಲ್ಲಿ 10 ಮಾರ್ಕ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ 5 ಮಾರ್ಕ್ಸ್ ಆರ್ 3 ಮಾರ್ಕ್ಸ್. ಟೋಟಲ್ ಆಗಿ 10 ಮಾರ್ಕ್ಸ್ ನಿಮ್ಗೆ ಈ 4th ಚಾಪ್ಟರ್ ಇಂದ ಬರುತ್ತೆ. ಅದೇ ರೀತಿ 5th 1 ಚಾಪ್ಟರ್ ಇಂದ ನಿಮ್ಗೆ ಯಾವ ಬರುತ್ತೆ ಅಂದ್ರೆ ಪ್ರಿಪರೇಷನ್ ಆಫ್ ಸ್ಟೇನ್ಸ್ ಅಂಡ್ ಬಫರ್ಸ್. ಅಂದ್ರೆ ಮೈಕ್ರೋಬಯಾಲಜಿಯಲ್ಲಿ ನಾವು ಸ್ಟೇನ್ಸ್ ನ ಯೂಸ್ ಮಾಡ್ತೀವಿ ಹೌದಾ, ಆ ಸ್ಟೇನ್ಸ್ ನ ಯಾವ ತರ ಪ್ರಿಪರೇಷನ್ಸ್ ಮಾಡ್ತೀರಿ, ಮತ್ತ ಮೈಕ್ರೋಬಯಾಲಜಿಯಲ್ಲಿ ನಾವು ಬಫರ್ಸ್ ನ ಯೂಸ್ ಮಾಡ್ತೀವಿ. ಸೊ ಬಫರ್ಸ್ ಆಗಿರ್ಬೋದು ಅಥವಾ ಸ್ಟೇನ್ಸ್ ನ ಯಾವ ತರ ಪ್ರಿಪರೇಷನ್ಸ್ ಮಾಡ್ತೀರಿ ಅಂತಂದು ನೀವು 5th ಚಾಪ್ಟರ್ ಅಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಕಲಿತಾರ ಹೌದಾ. ಈ 5th ಚಾಪ್ಟರ್ ಇಂದ ನಿಮ್ಮ ಎನ್ಯುವಲ್ ಎಕ್ಸಾಮ್ಸ್ ಗೆ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ ಅಂದ್ರೆ 10 ಮಾರ್ಕ್ಸ್ ಗೆ, ಅಂದ್ರೆ ಬೋತ್ 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್. ಟೋಟಲ್ ಆಗಿ ನಿಮ್ಗೆ 10 ಮಾರ್ಕ್ಸ್ ಏನಾಗುತ್ತೆ ಅಂದ್ರೆ 5th ಚಾಪ್ಟರ್ ಇಂದ ಬರುತ್ತೆ. ಅದೇ ರೀತಿ 6th ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಇಮ್ಯುನಿಟಿ, ಆಂಟಿಜೆನ್ಸ್ ಅಂಡ್ ಆಂಟಿಬಾಡೀಸ್. ಅಂದ್ರೆ ಇಮ್ಯುನಿಟಿ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ. ಅಂದ್ರೆ ನಮ್ಮ ಬಾಡಿ ಒಳಗಡೆ ಇಮ್ಯುನಿಟಿ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ, ಆಂಟಿಜೆನ್ಸ್ ಅಂದ್ರೆ ಏನು, ಆಂಟಿಬಾಡೀಸ್ ಅಂತಂದ್ರೆ ಏನು ಅಂತಂದು ನೀವು 7th ಚಾಪ್ಟರ್ ಅಲ್ಲಿ ಏನ್ ಮಾಡ್ತೀರ ಅಂತಂದ್ರೆ ಕಲಿತಾರ. ಅಂದ್ರೆ 6th ಚಾಪ್ಟರ್ ಅಲ್ಲಿ ಹೌದಾ. ಈ 6th ಚಾಪ್ಟರ್ ಇಂದ ನಿಮ್ಗೆ ಎನ್ಯುವಲ್ ಎಕ್ಸಾಮ್ಸ್ ನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ ಅಂದ್ರೆ 10 ಮಾರ್ಕ್ಸ್ ಬರುತ್ತೆ. ಅಂದ್ರೆ ಇಮ್ಯುನಿಟಿ ಅಂಡ್ ಆಂಟಿಜನ್ ಆಂಟಿಬಾಡಿ ಚಾಪ್ಟರ್ ಇಂದ ನಿಮ್ಗೆ 10 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ 7th ಚಾಪ್ಟರ್ ಏನಂದ್ರೆ ಆಂಟಿಜನ್ಸ್ ಅಂಡ್ ಆಂಟಿಬಾಡಿ ರಿಯಾಕ್ಷನ್. ಅಂದ್ರೆ ನೀವು ಪ್ರೀವಿಯಸ್ 6th ಚಾಪ್ಟರ್ ಅಲ್ಲಿ ಆಂಟಿಜನ್ಸ್ ಆಂಟಿಬಾಡೀಸ್ ಅಂದ್ರೆ ಏನ್ ಕಲ್ತಿರ್ತಾರ, ಬಟ್ 7th ಚಾಪ್ಟರ್ ಅಲ್ಲಿ ಏನ್ ಕಲಿತಾರ ಅಂದ್ರೆ ಆಂಟಿಜನ್ಸ್ ಗಳು ಮತ್ತೆ ಆಂಟಿಬಾಡೀಸ್ ಗಳು ಯಾವ ತರ ರಿಯಾಕ್ಷನ್ಸ್ ಆಗ್ತವೆ ಅಥವಾ ರಿಯಾಕ್ಷನ್ಸ್ ಆದ್ಮೇಲೆ ನಮ್ಮ ಬಾಡಿ ಒಳಗಡೆ ಏನ್ ಆಗುತ್ತಾ ಅನ್ನೋದ್ರ ಬಗ್ಗೆ ನೀವ್ ಏನ್ ಮಾಡ್ತೀರ ಅಂದ್ರೆ 7th ಚಾಪ್ಟರ್ ಅಲ್ಲಿ ಏನ್ ಮಾಡ್ತೀರ ಅಂದ್ರೆ ಕಲಿತಾರ ಹೌದಾ. ಈ 7th ಚಾಪ್ಟರ್ ಇಂದ ನಿಮ್ಗೆ ಎನ್ಯುವಲ್ ಎಕ್ಸಾಮ್ಸ್ ಗೆ ಎಷ್ಟು ಮಾರ್ಕ್ಸ್ ಬರ್ತಪ್ಪ ಅಂದ್ರೆ 5 ಮಾರ್ಕ್ಸ್ ಗೆ, ಇನ್ಕ್ಲೂಡಿಂಗ್ ಅದು 5 ಮಾರ್ಕ್ಸ್ ಆಗಿರ್ಬೋದು ಅಥವಾ 3 ಮಾರ್ಕ್ಸ್ ಆಗಿರ್ಬೋದು. ಒಟ್ಟು ಟೋಟಲ್ ಆಗಿ 5 ಮಾರ್ಕ್ಸ್ ಬರುತ್ತೆ. ಅದೇ ರೀತಿ 8th 1 ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಹೈಪರ್ ಸೆನ್ಸಿಟಿವಿಟಿ ಅಂತ ಕರಿತೀವಿ ನಾವು ಹೌದಾ. ಹೈಪರ್ ಸೆನ್ಸಿಟಿವ್ ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಓವರ್ ಆಕ್ಟಿವ್ ಆಗಿರೋದು, ಅಂದ್ರೆ ಜಲ್ದಿ ರಿಯಾಕ್ಷನ್ಸ್ ಏನಾಗ್ತಾವಲ್ಲ ನಮ್ಮ ಬಾಡಿ ಒಳಗಡೆ ರ್ಯಾಶಸ್, ಅದ್ರ ಬಗ್ಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹೈಪರ್ ಸೆನ್ಸಿಟಿವ್ ಚಾಪ್ಟರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಲಿತಾರ. ಈ ಚಾಪ್ಟರ್ ಇಂದ ನಿಮ್ಗೆ ಕೂಡ 5 ಮಾರ್ಕ್ಸ್ ಬರುತ್ತೆ ಹೌದಾ. ಯಾವ್ದು ಹೈಪರ್ ಸೆನ್ಸಿಟಿವಿಟಿ ಚಾಪ್ಟರ್ ಇಂದ. ನಿಮ್ಗೆ ಮೈಕ್ರೋಬಯಾಲಜಿ ಅಲ್ಲಿ ಲಾಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ಇನ್ಫೆಕ್ಷನ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್. ಅಂದ್ರೆ ಇನ್ಫೆಕ್ಷನ್ ಅಂದ್ರೆ ಡಿಸೀಸಸ್ ನ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ಸ್ ನ ನಾವು ಯಾವ ತರ ಕಟ್ ಆಫ್ ಮಾಡ್ಬೇಕು, ಸ್ಪ್ರೆಡ್ ಆಗದಿತ್ತರ ಅನ್ನೋದನ್ನ ನೀವು ಲಾಸ್ಟ್ ಟಾಪಿಕ್ ಅಲ್ಲಿ ಏನ್ ಮಾಡ್ತೀರ ಅಂದ್ರೆ ಕಲಿತಾರೆ. ಯಾವ್ದು 9th ಚಾಪ್ಟರ್ ಅಲ್ಲಿ. ಈ ಚಾಪ್ಟರ್ ಇಂದ ಕೂಡ ನಿಮ್ಗೆ ಎನ್ಯುವಲ್ ಎಕ್ಸಾಮ್ಸ್ ನಲ್ಲಿ 10 ಮಾರ್ಕ್ಸ್ ಬರುತ್ತೆ, ಇನ್ಕ್ಲೂಡಿಂಗ್ 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್. ಇದೆಲ್ಲ ಏನಪ್ಪಾ ಅಂದ್ರೆ DMLT ಸೆಕೆಂಡ್ ಇಯರ್ ಅಲ್ಲಿ ಬರುವಂತಹ ಮೈಕ್ರೋಬಯಾಲಜಿ ಸಿಲೆಬಸ್ ಆಗಿರುತ್ತೆ. ಇದೇ ರೀತಿ ನಿಮ್ಗೆ ಮೆಡಿಕಲ್ ರಿಲೇಟಿವ್ ಏನಾದ್ರೂ ಇನ್ಫಾರ್ಮೇಶನ್ಸ್ ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.